ಸ್ನೇಹಿತರೆ ನಮಸ್ಕಾರ. ನೀವು ಹೆಬ್ಬಾಳ ಫ್ಲೈಓವರ್ ಇಳಿದು ಅಥವಾ ನ್ಯೂ ಬೆಲ್ ರೋಡ್ ಕಡೆಯಿಂದ ಬರುವಾಗ ಸಿಗುವ ಒಂದು ಚಿಕ್ಕ ಹಾಗೂ ಚೊಕ್ಕ ಏರಿಯಾನೇ ಈ ಲೊಟ್ಟೆಗೊಲ್ಲಹಳ್ಳಿ. ಇದನ್ನ ಮೇಲ್ನೋಟಕ್ಕೆ ನೋಡಿದ್ರೆ ಸಾಮಾನ್ಯ ಹಳ್ಳಿ ತರ ಕಾಣುತ್ತೆ, ಆದ್ರೆ ಇದರ ಲೊಕೇಶನ್ ವ್ಯಾಲ್ಯೂ ಚಿನ್ನದಷ್ಟಿದೆ ಅಂತ ರಿಯಲ್ ಎಸ್ಟೇಟ್ನವರಿಗೆ ಗೊತ್ತು. ಒಂದ್ ಕಡೆ ಕೋಟಿ ಕೋಟಿ ಬೆಲೆ ಬಾಳುವ ಪೋಶ್ ಏರಿಯಾ ಆದ ಡಾಲರ್ಸ್ ಕಾಲೋನಿ, ಇನ್ನೊಂದ್ ಕಡೆ ಟೆಕ್ ಹಬ್ ಆಗಿರೋ ಹೆಬ್ಬಾಳ. ಇವೆರಡರ ಮಧ್ಯೆ ಇರುವ ಗೋಲ್ಡನ್ ಬ್ರಿಡ್ಜ್ ಈ ಏರಿಯಾ. ಇಲ್ಲಿ ಹಳೆಯ ಕಾಲದ ಹಂಚಿನ ಮನೆಗಳು ಮತ್ತು ಹೊಸ ಕಾಲದ ಲಕ್ಸುರಿ ಅಪಾರ್ಟ್ಮೆಂಟ್ಗಳು ಅಕ್ಕಪಕ್ಕದಲ್ಲೇ ಇರೋದನ್ನ ನೋಡೋದೇ ಒಂದು ಚಂದ. ಇದು ಪಕ್ಕಾ ರೆಸಿಡೆನ್ಸಿಯಲ್ ಏರಿಯಾ ಆಗಿದ್ದು ಸಿಟಿ ಗಲಾಟೆ ಇಲ್ಲದೆ ನೆಮ್ಮದಿಯಾಗಿ ಬದುಕಬೇಕು ಅನ್ನೋರಿಗೆ ಹೇಳಿ ಮಾಡಿಸಿದ ಪರ್ಫೆಕ್ಟ್ ಜಾಗ. ರೈಲ್ವೆ ಸ್ಟೇಷನ್ ಮತ್ತು ಕನೆಕ್ಟಿವಿಟಿ ಕಿಂಗ್. ಲೊಟ್ಟೆಗೊಲ್ಲಹಳ್ಳಿಯ ಅತಿ ದೊಡ್ಡ ಪ್ಲಸ್ ಪಾಯಿಂಟ್ ಅಂದ್ರೆ ಇಲ್ಲಿನ ಪುಟ್ಟ ರೈಲ್ವೆ ಸ್ಟೇಷನ್. ಯಶವಂತಪುರ ಅಥವಾ ಮೆಜೆಸ್ಟಿಕ್ಗೆ ಹೋಗೋಕೆ ರೋಡ್ನಲ್ಲಿ ಗಂಟೆಗಟ್ಟಲೆ ಟ್ರಾಫಿಕ್ನಲ್ಲಿ ಸಿಕ್ಕಾಕೊಳ್ಳೋ ಬದಲು ಇಲ್ಲಿಂದ ಟ್ರೈನ್ ಹತ್ತಿದ್ರೆ ಜಸ್ಟ್ 10-15 ನಿಮಿಷದಲ್ಲಿ ತಲುಪಬಹುದು. ಆಫೀಸ್ಗೆ ಅರ್ಜೆಂಟ್ ಆಗಿ ಹೋಗೋ ಎಷ್ಟೋ ಜನರಿಗೆ ಈ ಹಾಲ್ಟ್ ಸ್ಟೇಷನ್ ನಿಜಕ್ಕೂ ದೇವ್ರ ಬರ ಇದ್ದ ಹಾಗೆ. ಇನ್ನು ರಿಂಗ್ ರೋಡ್ ಪಕ್ಕದಲ್ಲೇ ಇರೋದ್ರಿಂದ ಏರ್ಪೋರ್ಟ್ಗೆ ಹೋಗೋಕ್ಕಾಗ್ಲಿ ಅಥವಾ ಲಗ್ಗೆರೆ ಗೊರಗುಂಟೆಪಾಳ್ಯ ಕಡೆ ಹೋಗೋಕ್ಕಾಗ್ಲಿ ಇಲ್ಲಿಂದ ದಾರಿ ತುಂಬಾ ಸುಲಭ. ಬಸ್ ಸೌಲಭ್ಯ ಕೂಡ ಚೆನ್ನಾಗಿದೆ. ನೀವು ಏನೇ ಅರ್ಜೆಂಟ್ ಕೆಲಸ ಇದ್ರೂ ಫಟಾಫಟ್ ಅಂತ ಮೇನ್ ರೋಡ್ಗೆ ಬಂದು ವಾಹನ ಹಿಡಿಬಹುದು. ಕನೆಕ್ಟಿವಿಟಿ ವಿಷಯದಲ್ಲಿ ಇದಕ್ಕೆ ನೀವು ಫುಲ್ ಮಾರ್ಕ್ಸ್ ಕೊಡಲೇಬೇಕು. ಸ್ಟೂಡೆಂಟ್ಸ್ ಮತ್ತು ಪಿಜಿಗಳ ಅಡ್ಡ. ಈ ಏರಿಯಾ ಫೇಮಸ್ ಆಗಿರೋ MS ರಾಮಯ್ಯ ಕಾಲೇಜು ಮತ್ತು IISCಗೆ ತುಂಬಾ ಹತ್ರ ಇರೋದ್ರಿಂದ ಇಲ್ಲಿ ಬ್ಯಾಚುಲರ್ಸ್ ಮತ್ತು ಸ್ಟೂಡೆಂಟ್ಸ್ ಹಾವಳಿ ಸ್ವಲ್ಪ ಜಾಸ್ತಿನೇ. ನೀವು ಇಲ್ಲಿನ ಯಾವ ರಸ್ತೆಗೆ ಹೋದ್ರೂ ಸಾಲು ಸಾಲಾಗಿ ಬಣ್ಣ ಬಣ್ಣದ PG ಬೋರ್ಡ್ಗಳು ಕಾಣಿಸ್ತವೆ. ಉತ್ತರ ಕರ್ನಾಟಕ, ಕೇರಳ, ಆಂಧ್ರದಿಂದ ಓದಕ್ಕೆ ಬಂದ ಸಾವಿರಾರು ವಿದ್ಯಾರ್ಥಿಗಳಿಗೆ ಲೊಟ್ಟೆಗೊಲ್ಲಹಳ್ಳಿ ಎರಡನೇ ಮನೆಯಾಗಿದೆ. ಸಂಜೆ ಆದ್ರೆ ಸಾಕು ಇಲ್ಲಿನ ಬೇಕರಿಗಳು, ಟೀ ಅಂಗಡಿಗಳು ಯುವಕ ಯುವತಿಯರಿಂದ ತುಂಬಿ ತುಳುಕ್ತಿರುತ್ತೆ. ಒಂಥರ ಮಿನಿ ಕಾಲೇಜ್ ಫೀಲ್ ಬರುತ್ತೆ. ಓದೋ ಮಕ್ಕಳಿಗೆ ಬೇಕಾದ ಜೆರಾಕ್ಸ್ ಅಂಗಡಿ, ಸ್ಟೇಷನರಿ, ಊಟದ ಮೆಸ್ಗಳು ಇಲ್ಲಿ ಹೆಜ್ಜೆಗೊಂದ್ರತ್ತೆ ಸಿಗ್ತವೆ. ಒಂಥರ ಎಜುಕೇಶನಲ್ ಹಬ್ ತರ ಫೀಲ್ ಕೊಡುತ್ತೆ. ಪೋಶ್ ನೈಬರ್ಸ್ ಮತ್ತು ಮಿಡಲ್ ಕ್ಲಾಸ್ ಬದುಕು. ಲೊಟ್ಟೆಗೊಲ್ಲಹಳ್ಳಿಯ ಇನ್ನೊಂದು ವಿಶೇಷ ಅಂದ್ರೆ ಇದರ ಅಕ್ಕಪಕ್ಕದಲ್ಲಿ ಇರೋದೆಲ್ಲ ಶ್ರೀಮಂತರ ಏರಿಯಾಗಳು. ಒಂದ್ ಕಡೆ ಸಂಜಯ ನಗರ, ಇನ್ನೊಂದ್ ಕಡೆ RMV ಸೆಕೆಂಡ್ ಸ್ಟೇಜ್. ಹಾಗಾಗಿ ಇಲ್ಲಿನ ಜನರಿಗೆ ಪೋಶ್ ಏರಿಯಾದ ಸವಲತ್ತುಗಳು ಸುಲಭವಾಗಿ ಸಿಗ್ತವೆ. ಶಾಪಿಂಗ್ ಮಾಡಬೇಕು, ಪಬ್ಗೆ ಹೋಗಬೇಕು ಅಥವಾ ಒಳ್ಳೆ ರೆಸ್ಟೋರೆಂಟ್ಗೆ ಹೋಗಬೇಕು ಅಂದ್ರೆ ಪಕ್ಕದಲ್ಲೇ ಇರೋ ನ್ಯೂ ಬೆಲ್ ರೋಡ್ಗೆ ಹೋದ್ರೆ ಮುಗೀತು, ಅಲ್ಲಿ ಸಿಗದ ಐಟಮ್ ಇಲ್ಲ. ಮಿಡಲ್ ಕ್ಲಾಸ್ ಬಜೆಟ್ನಲ್ಲಿ ಮನೆ ಮಾಡಿಕೊಂಡು ಹೈ ಕ್ಲಾಸ್ ಏರಿಯಾದ ಸೌಲಭ್ಯ ಅನುಭವಿಸಬೇಕು ಅಂದ್ರೆ ಲೊಟ್ಟೆಗೊಲ್ಲಹಳ್ಳಿ ಬೆಸ್ಟ್ ಚಾಯ್ಸ್. ಇಲ್ಲಿನ ಸುಂದರವಾದ ಪಾರ್ಕ್ಗಳು, ದೇವಸ್ಥಾನಗಳು ಮತ್ತು ಶಾಂತ ವಾತಾವರಣ ಫ್ಯಾಮಿಲಿ ಜನರಿಗೆ ಮತ್ತು ವಯಸ್ಸಾದವರಿಗೆ ತುಂಬಾ ಇಷ್ಟವಾಗುತ್ತೆ. ರೈಲ್ವೆ ಗೇಟ್ ಮತ್ತು ಟ್ರಾಫಿಕ್ ತಲೆನೋವು. ಎಲ್ಲದರಲ್ಲೂ ಒಳ್ಳೆಯದು ಇರುವಂತೆ ಇಲ್ಲೊಂದು ದೊಡ್ಡ ಸಮಸ್ಯೆ ಇದೆ, ಅದೇ ಇಲ್ಲಿನ ರೈಲ್ವೆ ಲೆವೆಲ್ ಕ್ರಾಸಿಂಗ್. ದಿನಕ್ಕೆ 10 ಟ್ರೈನ್ಗಳು ಇಲ್ಲಿ ಓಡಾಡೋದ್ರಿಂದ ಪದೇ ಪದೇ ಗೇಟ್ ಹಾಕ್ತಾರೆ. ಆಗ್ಲೇ ನೋಡಿ ಅಸಲಿ ತಲೆನೋವು ಶುರುವಾಗೋದು. ಗೇಟ್ ಹಾಕಿದ್ರೆ ಸಾಕು ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಆಗುತ್ತೆ. ವಾಹನಗಳು ಇಂಚು ಕೂಡ ಕದಡಲ್ಲ. ಅರ್ಜೆಂಟ್ ಆಗಿ ಆಫೀಸ್ಗೆ ಅಥವಾ ಆಸ್ಪತ್ರೆಗೆ ಹೋಗೋರು ಇಲ್ಲಿ ಸಿಕ್ಕಾಕೊಂಡ್ರೆ ಮುಗಿಯಿತು, ದೇವ್ರೇ ಗತಿ. ಫ್ಲೈಓವರ್ ಅಥವಾ ಅಂಡರ್ ಪಾಸ್ ಮಾಡಬೇಕು ಅನ್ನೋದು ಇಲ್ಲಿನ ಜನರ ಬಹುದಿನದ ಬೇಡಿಕೆ, ಆದ್ರೆ ಅದು ಇನ್ನೂ ಸರಿಯಾಗಿ ಈಡೇರಲಿಲ್ಲ. ಈ ಒಂದೇ ಒಂದು ಕಾರಣಕ್ಕೆ ಎಷ್ಟೋ ಜನ ಪೀಕ್ ಅವರ್ನಲ್ಲಿ ಈ ರಸ್ತೆಯಲ್ಲಿ ಬರೋಕೆ ಹೆದರುತ್ತಾರೆ. ಬಾಡಿಗೆ ಮತ್ತು ಜೀವನ ನಿರ್ವಹಣೆ. ಲಗ್ಗೆರೆಗೆ ಹೋಲಿಸಿದ್ರೆ ಲೊಟ್ಟೆಗೊಲ್ಲಹಳ್ಳಿಯಲ್ಲಿ ಮನೆ ಬಾಡಿಗೆ ಸ್ವಲ್ಪ ಜಾಸ್ತಿನೇ, ಯಾಕಂದ್ರೆ ಇದು ಸಿಟಿಗೆ, ಮೆಜೆಸ್ಟಿಕ್ಗೆ ಮತ್ತು IT ಪಾರ್ಕ್ಗಳಿಗೆ ಹತ್ರ ಇದೆ. ಆದ್ರೂ ಮಲ್ಲೇಶ್ವರಂ ಅಥವಾ ಸದಾಶಿವನಗರಕ್ಕೆ ಹೋಲಿಸಿದ್ರೆ ಇಲ್ಲಿ ಬಾಡಿಗೆ ಎಷ್ಟೋ ಪರವಾಗಿಲ್ಲ, ಕೈಗೆಟುಕುವ ದರದಲ್ಲಿದೆ. 1 BHK ಮನೆಗೆ ಇಲ್ಲಿ ಸಾಧಾರಣವಾಗಿ 8,000-12,000 ಸಾವಿರದವರೆಗೂ ಬಾಡಿಗೆ ಇರುತ್ತೆ. ಫ್ಯಾಮಿಲಿಗಳಿಗೆ ಇದು ಕಂಫರ್ಟಬಲ್. ನೀರಿನ ಸೌಲಭ್ಯ ಇಲ್ಲಿನ ಬಹುತೇಕ ಕಡೆ ಚೆನ್ನಾಗಿದೆ, ಟ್ಯಾಂಕರ್ ಅವಶ್ಯಕತೆ ಅಷ್ಟಾಗಿಲ್ಲ. ತರಕಾರಿ ಮಾರ್ಕೆಟ್, ಸೂಪರ್ ಮಾರ್ಕೆಟ್ಗಳು ಹತ್ತಿರದಲ್ಲೇ ಇರೋದ್ರಿಂದ ಜೀವನ ನಡೆಸೋಕೆ ಇಲ್ಲಿ ದೊಡ್ಡ ಕಷ್ಟ ಏನಿಲ್ಲ, ಎಲ್ಲವೂ ವಾಕೇಬಲ್ ಡಿಸ್ಟೆನ್ಸ್ ನಲ್ಲಿದೆ. ಲೊಟ್ಟೆಗೊಲ್ಲಹಳ್ಳಿ ಅನ್ನೋದು ವಿದ್ಯಾರ್ಥಿಗಳ ಪಾಲಿನ ಕ್ಯಾಂಪಸ್, ಉದ್ಯೋಗಿಗಳ ಪಾಲಿನ ಕನೆಕ್ಟಿವಿಟಿ ಹಬ್. ಆ ರೈಲ್ವೆ ಗೇಟ್ ಕಿರಿಕಿರಿ ಬಿಟ್ರೆ ಉತ್ತರ ಬೆಂಗಳೂರಿನಲ್ಲಿ ಸೇಫ್ ಆಗಿ ಮತ್ತು ನೆಮ್ಮದಿಯಾಗಿ ಸೆಟಲ್ ಆಗೋಕೆ ಇದು ಒನ್ ಆಫ್ ದಿ ಬೆಸ್ಟ್ ಏರಿಯಾ. ಲೊಟ್ಟೆಗೊಲ್ಲಹಳ್ಳಿಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ನಿಮ್ಮ ಏರಿಯಾ ಯಾವುದು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಮರೆಯದೆ ಸಬ್ಸ್ಕ್ರೈಬ್ ಆಗಿ.